ಯುವರ್ ಆನರ್, ಅವತ್ತು ಬೇಬಿ ನನ್ನ ಗಂಡನ ಕೊಲೆ ಮಾಡಿದ ದೃಶ್ಯ ನೋಡಿ ನನ್ನ ಅತ್ತೆ, ನನ್ನ ಮಗು ದಿಗ್ಭ್ರಮೆಯಿಂದ ನಿಶ್ಚಲ ಪ್ರತಿಭೆಗಳಾದ್ರು. ನಾವು ತುಂಬಾ ಪ್ರಯತ್ನ ಪಟ್ವಿ. ಐ ಆಮ್ ವೆರಿ ಸಾರಿ ಮೇಡಮ್, ರಾಜೇಶ್ ಅವರನ್ನ ಉಳಿಸೋಕಾಗ್ಲಿಲ್ಲ. ಡಾಕ್ಟರ್, ನನ್ನತ್ತೆ ಮಗು ಅವರಿಗೆ ಆ ದೃಶ್ಯ ನೋಡಿ ಮೆಂಟಲ್ ಶಾಕ್ ಆಗಿದೆ. ಸ್ಲೋ ಪ್ರೊಸೆಸ್ ಟ್ರೀಟ್ಮೆಂಟ್ ಕೊಟ್ರೆ ವಾಸಿ ಆಗ್ಬೋದು, ಬಟ್ ಇಟ್ ವಿಲ್ ಟೇಕ್ ಟೈಮ್. ಡಾಕ್ಟರ್, ವಾಸಿ ಆಗುತ್ತೆ ತಾನೆ? ಅವ್ರಿಗೆ ಕ್ವಿಕ್ ಟ್ರೀಟ್ಮೆಂಟ್ ಬೇಕಾದ್ರೆ ಮತ್ತೆ ಗುಂಡಿನ ಶಬ್ದ ಕೇಳಿಸಿ ಅವ್ರನ್ನ ಗುಣಪಡಿಸಬಹುದು. ಕಾನ್ಶಿಯಸ್ ಬಂದ್ಮೇಲೆ ಮಗ ಸತ್ತಿರೋ ವಿಚಾರ ಗೊತ್ತಾದ್ರೆ ಅವರ ಜೀವಕ್ಕೆ ಅಪಾಯ ಆದ್ರೂ ಆಗ್ಬಹುದು. ಈ ಕಡೆ ಜಾನಕಮ್ಮ ಇರೋದಿಲ್ಲ? ಹೌದು ಸರ್. ಒಳಗೆ ಹೋಗೋಗಿಲ್ಲ. ಯಾಕೆ? ಎಸ್ ಸರ್. ಇವರು SP ರಾಜೇಶ್ ಅಲ್ವಾ? ಹೌದು. ಇಲ್ಲೇ ಇರೋ, ಬರ್ತೀನಿ. ರಾಜೀವ್, ಈಕೆನೇ ಅಪ್ಪ ಜಾನಕಮ್ಮ, ನಿನಗೆ ಜನ್ಮ ಕೊಟ್ಟ ತಾಯಿ. ಅಮ್ಮ ಅಮ್ಮ. ಏ ಮಿಸ್ಟರ್, ಯಾರು ನೀವು? ರಾಜೀವ್. ರಾಜೀವ್? ರಾಜೇಶ್ ಅಮ್ಮ. ಇಬ್ರು ಅವಳಿ ಜವಳಿ, ಚಿಕ್ಕ ವಯಸ್ಸಿನಲ್ಲೇ ಬೇರೆ ಬೇರೆ ಆಗೋದ್ರು. ಇವನು ನನ್ನ ಹತ್ರನೇ ಬೆಳೆದ, ನಾನಿವ್ರು ದೊಡ್ಡಪ್ಪ. ರಾಜೇಶ್, ಅವ್ರಿಗೆ ಕ್ವಿಕ್ ಟ್ರೀಟ್ಮೆಂಟ್ ಬೇಕಾದ್ರೆ ಮತ್ತೆ ಗುಂಡಿನ ಶಬ್ದ ಕೇಳಿಸಿ ಅವ್ರನ್ನ ಗುಣಪಡಿಸಬಹುದು. ಕಾನ್ಶಿಯಸ್ ಬಂದ್ಮೇಲೆ ಮಗ ಸತ್ತಿರೋ ವಿಚಾರ ಗೊತ್ತಾದ್ರೆ ಅವರ ಜೀವಕ್ಕೆ ಅಪಾಯ ಆದ್ರೂ ಆಗ್ಬಹುದು. ಮಿಸ್ಟರ್ ರಾಜೀವ್, ರಾಜೀವ್, ನಿಮ್ಮಿಂದ ನನಗೊಂದು ಸಹಾಯ ಆಗ್ಬೇಕು. ಸಹಾಯ? ಹಾ, ಹೇಳಿ. ನನ್ ರಾಜೇಶ್ ಆಸೆ ಆ ಬೀಬಿನ ಕೋರ್ಟಲ್ಲಿ ನಿಲ್ಲಿಸ್ಬೇಕು ಅಂತ, ಜೊತೆಗೆ ನನ್ನ ಅತ್ತೆ ಮಗು ಜೀವ ಸಹಿತ ಉಳಿಬೇಕು. ಅದಕ್ಕೆ ಇವತ್ತಿಂದ ನೀವು ರಾಜೇಶ್ ಆಗ್ಬೇಕು. ಪ್ಲೀಸ್, ನಿಮ್ ಕಾಲಕ್ಕೆ ಬೀಳ್ತೀನಿ. ಎಂತ ಕೆಲಸ ಮಾಡ್ತಿದ್ದೀರಾ? ರಾಜೀವ್, ಈ ಕ್ಷಣದಿಂದ ನೀನು ರಾಜೇಶ್ ಆಗ್ಬೇಕು. ಈ ನಿನ್ನದಕ್ಕೆ ಹೇಳ್ದ ಹಾಗೆ ನಟಿಸ್ಬೇಕು. ಆಯ್ತು ಸರ್. ನಾವು ಮಾಡೋ ಈ ನಾಟಕಕ್ಕೆ ನಿಮ್ ಡಿಪಾರ್ಟ್ಮೆಂಟ್ನವ್ರ ಸಹಾಯ ಬೇಕು. ಆ ಬೇಬಿನ ಹಿಡಿಬೇಕು. ಮಿಸಸ್ ನಂದಿನಿ ಅವರೇ, ನಾವಿರೋದೇ ಸಮಾಜ ಸೇವೆಗೋಸ್ಕರ. ಇದರಿಂದ ಜನತೆಗೆ ಅನುಕೂಲ ಆಗುತ್ತೆ ಅನ್ನೋದಾದ್ರೆ ನಾವು ಸದಾ ಸಿದ್ಧ. ಥ್ಯಾಂಕ್ ಯು ಸರ್. ಬಟ್ ಇಟ್ ಶುಡ್ ಬಿ ವೆರಿ ಕಾನ್ಫಿಡೆನ್ಷಿಯಲ್. ಏನಮ್ಮ? ರಾಜೇಶ್, ಏನಪ್ಪ, ಏನು ಇದು? ಬುಲೆಟ್ ಪ್ರೂಫ್ ಮತ್ತೆ ಬ್ಲಡ್ ಆರ್ಟಿಫಿಷಿಯಲ್. ಯಾರೋ ಶೂಟ್ ಮಾಡಿದ್ರು? ನಾನೇನಮ್ಮ? ಏನಮ್ಮ, ಒಬ್ಬ ಪೊಲೀಸ್ ಆಫೀಸರ್ ತಾಯಿಯಾಗಿ ನೀವೇ ಹೀಗೆ ಹೆದರಿ ಬಿಟ್ರೆ ಹೇಗೆ? ಪೊಲೀಸ್ ಪ್ಲೇ ಅಲ್ಲಿ ಇದು ಒಂದು ಸುಮ್ನೆ ತಮಾಷೆ ಮಾಡೋಣ ಅಂತ ಒಂದು ಸ್ಮಾಲ್ ಆಗಿದೆ. ಇವರ ಆನರ್ ಕಟ್ಟುಕತೆ ತುಂಬಾ ಚೆನ್ನಾಗಿದೆ. ಇದನ್ನ ನಾವು ನಂಬೇಕಾ? ಇದಕ್ಕೂ ಸಾಕ್ಷಿಗಳಿವ್ಯಾ?
ಅಥವಾ ನೀವೇ ಹೋಗಿ ಹುಡುಕೊಂಡು ಕರ್ಕೊಂಡು ಬರೋ ತನಕ ನಾವು ಕಾಯ್ತಾ ಕೂತಿರ್ಬೇಕಾ? ಒಂದಲ್ಲ ಎರಡಲ್ಲ 3 ಸಾಕ್ಷಿಗಳಿವೆ. ಯುವರ್ ಆನರ್, ನಾನು ಸತ್ಯವನ್ನೇ ಹೇಳ್ತಾ ಇದ್ದೀನಿ. ನನ್ನ ಹೆಸರು ಬಾಲರಾಜ್. ನಾನೊಬ್ಬ ಹೆಡ್ ಕಾನ್ಸ್ಟೇಬಲ್. ಕಟಕಟಿಯಲ್ಲಿ ಬಿಬಿ ಅಂತ ಹೆಸರಿಟ್ಕೊಂಡು ನಿಂತಿರೋ ಈ ರಾಮರಾಜ್ ನನ್ನ ಒಡ ಹುಟ್ಟಿದ ತಮ್ಮ. ಚಿಕ್ಕಂದಿನಿಂದ ಕೆಟ್ಟ ಕೆಲಸಗಳನ್ನ ಮಾಡೋದೇ ಇವನ ಹವ್ಯಾಸ. ತಂದೆ ತಾಯಿ ಅಣ್ಣ ತಮ್ಮ ಅನ್ನೋ ಯಾವ ಸೆಂಟಿಮೆಂಟು ಇಲ್ಲದ ಮೃಗ. ತಾನು ಮಾಡಿದ ಅಪರಾಧಕ್ಕೆ ನನ್ನನ್ನು ಶಿಕ್ಷಿ ಜೈಲಿಗೆ ಕಳಿಸಿದ ದ್ರೋಹಿ. ತನ್ನ ಹೆಂಡತಿ ಮಕ್ಕಳನ್ನೇ ನಡುನೀರಿನಲ್ಲಿ ಕೈಬಿಟ್ಟು ಓಡಿ ಹೋದ ಹೇಳಿ. ಜಾನ್ಕೆ, ಆ ಒಡವೆನೆಲ್ಲ ತೆಗೆದುಕೊಡು. ಯಾಕೆಂದ್ರೆ ರೈಲ್ನಲ್ಲಿ ಕಳ್ಳರು ಜಾಸ್ತಿ. ನಿದ್ದೆ ಮಾಡುವಾಗ ಕಿತ್ಕೊಂಡು ಹೊರಟೋಗ್ತಾರೆ. ಹಾ, ಶಿಕ್ಷೆ ಅನುಭವಿಸಿ ಜೈಲಿನಿಂದ ಬಂದ ಮೇಲೆ ಇವನ ಮಗ ರಾಜೀವ ಬೀದಿನಲ್ಲಿ ಬಿಕಾರಿ ತರ ಅಲಿತಾ ಇದ್ದ. ಅವನನ್ನು ಕರ್ಕೊಂಡು ಬಂದು ನಾನು ಬೆಳೆಸ್ದೆ. ಯುವರ್ ಆನರ್, ಯಾರು ಕಾನೂನಿಗೆ ಸರ್ಕಾರಕ್ಕೆ ದ್ರೋಹ ಬಗಿತಾರೋ ಅಂಥವ್ರನ್ನ ಬಗ್ಗು ಬಡಿಯೋದಿಕ್ಕೆ ಇವನನ್ನ ಸೂಪರ್ ಮ್ಯಾನ್ ಆಗಿ ತಯಾರು ಮಾಡಿದವನೇ ನಾನು. ಮಾಯಾಪುರದಲ್ಲಿ ಈ ರಾಕ್ಷಸ ನಡೆಸ್ತಾ ಇದ್ದ ಅನ್ಯಾಯ ಅಕ್ರಮಗಳನ್ನು ಕಣ್ಣಾರೆ ಕಂಡು ಸೂಪರ್ ಮ್ಯಾನ್ ರಾಜೀವ್ನಿಂದ ಸಮಯ ಸಿಕ್ಕಾಗ್ಲೆಲ್ಲ ಸರಿಪಡಿಸ್ತಾ ಬಂದೆ. ರಾಜೇಶ್ನೇ ಸೂಪರ್ ಮ್ಯಾನ್ ಅಂತ ತಪ್ಪು ತಿಳ್ಕೊಂಡು ಹೆತ್ತ ಮಗನನ್ನೇ ಕೊಂದ ಕೊಲೆಪಾತಕ ಇವನು. ರಾಜೀವ್ನನ್ನ ರಾಜೇಶ್ವರ ನಡೆಸೋದಿಕ್ಕೆ ಒಪ್ಪಿಸ್ತವನೇ ನಾನು. ಯುವರ್ ಆನರ್, ಶ್ರೀಮತಿ ನಂದಿನಿ ಮತ್ತು ಬಾಲರಾಜ್ ಹೇಳಿದ ಮಾತು ಸತ್ಯ. ಬಿಬಿ ಅಂತ ಕ್ರಿಮಿನಲ್ಸ್ನ ಹಿಡಿಯೋದಕ್ಕೋಸ್ಕರ ನಮ್ಮ ಡಿಪಾರ್ಟ್ಮೆಂಟ್ ಈ ಉಪಾಯನ ಬಳಸಬೇಕಾಗಿ ಬಂತು. ರಾಜೇಶ್ ತಮ್ಮನೆ ರಾಜೀವ್, ಇದು ಸತ್ಯ. ರಾಜೇಶ್ನ ಡೆಡ್ ಬಾಡಿ ಪೋಸ್ಟ್ ಮಾರ್ಟಮ್ ಮಾಡಿದವನು ನಾನೇ. ಬುಲೆಟ್ ಗಾಯಗಳಿಂದ ರಾಜೇಶ್ನ ಮರಣ ಸಂಭವಿಸಿತು. ಅದಕ್ಕೆ ಬೇಕಾದ ದಾಖಲೆ ನಮ್ಮ ಆಸ್ಪತ್ರೆ ರೆಕಾರ್ಡ್ಸ್ ನಲ್ಲಿದೆ. ಯುವರ್ ಆನರ್, ನಮಗೂ ಬೇಕಾದ್ದು ಬಿಬಿ ಅವರ ಅಣ್ಣಂದ್ರೆಷ್ಟು, ಅಕ್ಕಂದ್ರೆಷ್ಟು, ತಮ್ಮಂದ್ರೆಷ್ಟು, ಮಕ್ಕಳೆಷ್ಟು, ಎಂಡ್ರೆಷ್ಟು ಅನ್ನೋ ವಿಚಾರ ಅಲ್ಲ. ಪೊಲೀಸ್ನವರು ಬಿಬಿ ಅವರ ಮೇಲೆ ಒರೆಸಿರ್ತಕ್ಕಂಥ ಆಪಾದನೆಗಳು ನಿಜವಾ ಸತ್ಯವಾ ಅನ್ನೋದನ್ನ ನಿರೂಪಿಸಬೇಕು. ಅದಕ್ಕೆ ಪ್ರಯತ್ನ ಪಡ್ತಾ ಇರೋದು. ಅತ್ತೆ, ಮೊನ್ನೆ ನೀವು ನಿಮ್ಮ ಮಾಂಗಲ್ಯನ ಉಳಿಸಿ ಅಂತ ಕೇಳಿದ್ರಿ. ಆದ್ರೆ ಇವತ್ತು ನನ್ನ ಮಾಂಗಲ್ಯನೇ ಇಲ್ವಲ್ಲ. ಅಷ್ಟೇ ಅಲ್ಲ, ಇನ್ನು ಎಷ್ಟೋ ಹೆಣ್ಣು ಮಕ್ಕಳ ಮಾಂಗಲ್ಯನ ಕಿತ್ತಿದ್ದಾನೆ. ಇವನು ಕ್ಷಮೆಗೆ ಅರ್ಹನಾ? ನಿಮ್ಮ ಒಬ್ಬರು ಮಾಂಗಲ್ಯ ಉಳಿಯೋದಕ್ಕೋಸ್ಕರ ಇನ್ನು 1000 ಜನ ಮಾಂಗಲ್ಯ ಕಳ್ಕೋಬೇಕಾ? ಬೇಡಿ ಅತ್ತೆ, ಅಷ್ಟೊಂದು ಸ್ವಾರ್ಥಿಗಳಾಗಬೇಡಿ. ಇಲ್ಲ ತಾಯಿ, ನೀತಿ ನ್ಯಾಯ ಧರ್ಮ ಉಳಿಸಿ ನಿಮ್ಮ ಮಗ ರಾಜೇಶ್ ಅವರ ಆಸೆನ ನೆರವೇರಿಸಕ್ಕೆ ಪ್ರಯತ್ನ ಪಡಿ. ಯುವರ್ ಆನರ್, ಇದೇ ಒರಿಜಿನಲ್ ಕ್ಯಾಸೆಟ್. ಇದನ್ನ ಕೇಳಿ ನೋಡಿ. ಯುವರ್ ಆನರ್, ನಾನು ಕೋರ್ಟಿಗೆ ಬರೋದನ್ನ ತಡೆಯಬೇಕು ಅಂತ ಈ ಬಿಬಿ ಕಡೆಯವರು ನನ್ನನ್ನು ಕೊಲ್ಲಕ್ ಪ್ರಯತ್ನ ಪಟ್ರು. ಬಟ್ ದೇವ್ರ ದಯೆ, ನಾನು ಇಲ್ಲಿವರೆಗೂ ಬಂದೆ. ಯುವರ್ ಆನರ್, ನ್ಯಾಯ ಉಳಿಸಿ, ಸತ್ಯ ಉಳಿಸಿ, ಆ ದೇಶದ್ರೋಹಿಗೆ ಕಲ್ಲು ಶಿಕ್ಷೆ ವಿಧಿಸಿ. He deserves only capital punishment. ಆಂಬ್ಯುಲೆನ್ಸ್ ತರಿಸಿ.
ಯಾರಾದ್ರೂ ಮುಂದೆ ಬಂದ್ರೆ ಶೂಟ್ ಮಾಡ್ಬಿಡ್ತೀನಿ. ಲೇ ರಾಜೀವ್, ಮುಂದೆ ಬಂದ್ರೆ ನಿಮ್ ತಾಯಿ ಸಾಯಿಸ್ಬಿಡ್ತೀನಿ. ನಾನು ಮನುಷ್ಯನಲ್ಲ, ಮೃಗನಾ? ಹೌದು, ನಾನು ಮೃಗನೇ. ಬಿಡ್ಬೇಕಾ? ಬಿಡ್ತೀನಿ. ರಾಜೀವ್ ಬರ್ತಿದ್ದಾರೆ. ನಿಲ್ಸಿ, ಜೀಪ್ ನಿಲ್ಸಿ. ರಾಜೀವ್, ಸಾಯಿಸ್ಬೇಡ್ವೋ. ನಾನ್ ನಿನ್ ತಂದೆ ಅಲ್ವೇನೋ? ಹೆತ್ತ ತಂದೆನೇ ಸಾಯಿಸ್ತೀಯ? ನಾನ್ ನಿಮ್ಗೆಲ್ರಿಗೂ ಬಹಳ ದ್ರೋಹ ಮಾಡ್ಬಿಟ್ಟೆಪ್ಪ. ನನ್ನ ತಪ್ಪನ್ನ ನಾನು ಒಪ್ಕೊಂಡಿದ್ದೀನ. ನನ್ನ ಕ್ಷಮಿಸ್ಬಿಡಪ್ಪ. ಇಷ್ಟು ದಿವಸ ನಿನ್ನ ದೇವ್ರು ಅಂತ ತಿಳ್ಕೊಂಡಿದ್ದೆ. ನೀನು ಮನುಷ್ಯನಲ್ಲ, ಕಿರಾತಕ, ಜನರನ್ನು ಬಲಿ ತಗೊಳ್ಳೋ ರಾಕ್ಷಸ. ಕಾನೂನನ್ನು ನುಂಗಿ ನೀರು ಕುಡಿಯೋ ನಿನ್ನಂತ ಕಿರಾತಕನಿಗೆ ಅವ್ರ ಹೆಂಡತಿ ಕೈಯಿಂದಲೇ ಸಾವು ಬರಬೇಕು, ಅವ್ರ ಮಕ್ಕಳ ಕೈಯಿಂದಲೇ ಸಾವು ಬರಬೇಕು. ಆಗ್ಲೇ ಭಾರತ ಮಾತೆ ನೆಮ್ಮದಿಯಾಗಿರೋದು.